Hello everyone, welcome back dear students. In the previous classes, in the very previous session, I was explaining you about the basic working principle, features of the different types of transducers, particularly thermistors and thermocouples. So if you could remember that both thermistors and thermocouples are basically temperature sensitive transducers. So moving on to the next portion of this course outcome, or the next transducer types, in today's class, I am going to explain you the basic working principle and working or the features of the other types of transducers, which are the proximity sensors and the piezoelectric sensors or piezoelectric transducers. So let us see one by one from each slides. Fine. So let us see what is a piezoelectric transducer. Remember, piezo means pressure, electric, electric signal. So to be very simple, piezoelectric transducer will convert a pressure or force into an electric output or an electrical signal. So basically it works on the principle of piezoelectric effect. So what is piezoelectric effect? Yes, it is a phenomena where when you apply a mechanical stress or mechanical force to the some two phases or some phases of certain materials, there will be a development of potential difference. Students, ಇದರ ಅರ್ಥ ಇಷ್ಟೇ, there are some materials, ಕೆಲವು ವಸ್ತುಗಳಿದಾವೆ, ಕೆಲವು ನ್ಯಾಚುರಲ್ ಆಗಿ ಅವೈಲೇಬಲ್ ಇದಾವೆ, ಕೆಲವು ಸಿಂಥೆಟಿಕ್ ಇದಾವೆ. ಆ ಮಟೀರಿಯಲ್ ಮೇಲೆ ನಾವೇನಾದರೂ ಫೋರ್ಸ್ ಅಪ್ಲೈ ಮಾಡಿದಾಗ ಆ ಮಟೀರಿಯಲ್ ಮೇಲೆ ಅಥವಾ ಮಟೀರಿಯಲ್ ಸೈಡ್ಸ್ ಅಥವಾ ಮಟೀರಿಯಲ್ ಅಪೋಸಿಟ್ ಫೇಸಸ್ಗೆ ವೆನ್ ಯು ಅಪ್ಲೈ ಸರ್ಟನ್ ಫೋರ್ಸ್ ಆನ್ ದ್ಯಾಟ್ ಆರ್ ಎನಿ ಮೆಕ್ಯಾನಿಕಲ್ ಸ್ಟ್ರೆಸ್ ಅದ್ರ ಮೇಲೆ ಒತ್ತಡ ಬಿದ್ದಾಗ ಏನಾಗುತ್ತೆ, ಅದರಲ್ಲಿ ವೋಲ್ಟೇಜ್ ಡೆವಲಪ್ ಆಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ ಆಗುತ್ತೆ. ಸೊ ಈ ಫೆನಾಮಿನಾನ ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಆ್ಯಂಡ್ ಇದೇ ವಸ್ತುಗಳು ಮತ್ತು ಕೆಲವು ವಸ್ತುಗಳು ಉಲ್ಟಾನೂ ಕೆಲಸ ಮಾಡುತ್ತೆ, ರಿವರ್ಸ್ ಆಪರೇಷನ್. ಹೇಗೆ? ನಾವು ಆ ವಸ್ತುಗೆ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಇಲ್ಲ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಾಗ ಏನಾಗುತ್ತೆ, ಆ ಡಿವೈಸ್ ಮೆಕ್ಯಾನಿಕಲ್ ವೈಬ್ರೇಷನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೆಕ್ಯಾನಿಕಲ್ ಡಿಫಾರ್ಮೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಇನ್ವರ್ಸ್ ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಸಿಂಪಲ್, ಫೋರ್ಸ್ ಆರ್ ಪ್ರೆಷರ್ or mechanical vibrations converted into voltage, adu piezoelectric effect. Illa voltage or electrical signal is converted into mechanical vibrations or mechanical deformations, idanna ನಾವು inverse piezoelectric effect ಅಂತ ಕರಿತೀವಿ. ಆ್ಯಂಡ್ ಇದು ಕಾಮನ್ ಆಗಿ ಎಲ್ಲಿ ನೋಡ್ಬೋದು ನಾವು ಅಂದರೆ ವೆರಿ ಬೇಸಿಕ್ ಡೇ ಟು ಡೇ ಲೈಫ್ ಎಕ್ಸಾಂಪಲ್ ಯಾವುದಂದರೆ ನಮ್ಮ ಮೈಕ್ರೋಫೋನ್ಸ್ ಮತ್ತು ಲೌಡ್ ಸ್ಪೀಕರ್ಸ್. ಭಾಳಷ್ಟು ಮೈಕ್ರೋಫೋನ್ ಈ ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಫೆನಾಮಿನಾ ಮೇಲೆ ವರ್ಕ್ ಆಗುತ್ತೆ. ಲೌಡ್ ಸ್ಪೀಕರ್ ಇನ್ವರ್ಸ್ ಪೀಜೋ ಎಲೆಕ್ಟ್ರಿಕ್ ಫೆನಾಮಿನಾ ಮೇಲೆ ವರ್ಕ್ ಆಗುತ್ತೆ. ಸೊ ಯಾವ ವಸ್ತುಗಳಿವು ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ನ
ಎಕ್ಸಿಬಿಟ್ ಮಾಡ್ತಾವ ಅಂದರೆ ಬೇಸಿಕಲಿ ಅವು ನ್ಯಾಚುರಲ್ ಆಗಿರ್ತವೆ, ಲೈಕ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಅಂಡ್ ರಶಿಯಲ್ ಸಾಲ್ಟ್ ಟೈಪ್, or it can be topaz, tourmaline, cane sugar and ಕೆಲವು ಸಿಂಥೆಟಿಕ್ ಇರ್ತವೆ, ಕೆಮಿಕಲ್ ಮಿಕ್ಸ್ ಮಾಡಿನೂ ನಾವು ತಯಾರು ಮಾಡಬಹುದು, ಲೈಕ್ ಬೇರಿಯಂ ಟೈಟಾನೇಟ್, ಬೇರಿಯಂ ಟೆಟ್ರಾನೇಟ್, ದೇರ್ ಆರ್ ಮೆನಿ ಅದರ್ಸ್. ಸೊ ಕಾಮನ್ ಆಗಿ ಯೂಸ್ ಮಾಡತಕ್ಕಂತಹ ಪೀಸೋ ಎಲೆಕ್ಟ್ರಿಕ್ ಮಟೀರಿಯಲ್ ಯಾವುದಪ್ಪ ಅಂದರೆ ಸ್ಫಟಿಕ ಅಂತ ಏನು ಕರಿತೀವಿ, ಕ್ವಾರ್ಟ್ಸ್ ಕ್ರಿಸ್ಟಲ್. ಸೊ ಈ ರೀತಿ ಇರುತ್ತೆ ಒಂದು ಕ್ವಾರ್ಟ್ಸ್ ಕ್ರಿಸ್ಟಲ್. ಅದರ ಎರಡೂ ಸೈಡ್ಗೆ ನಾವು ಎಲೆಕ್ಟ್ರೋಡ್, ಮೆಟಲ್ ಎಲೆಕ್ಟ್ರೋಡ್ನ ಕನೆಕ್ಟ್ ಮಾಡ್ತೀವಿ, ಸೊ ದಟ್ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಆಗಿ ಅದು ಆಕ್ಟ್ ಆಗುತ್ತೆ. ಯಾವಾಗ ಮೇಲಿಂದ ಮೆಕ್ಯಾನಿಕಲ್ ಫೋರ್ಸ್ ಇಲ್ಲಿ ನೋಡ್ಬೋದು, ಮೆಕ್ಯಾನಿಕಲ್ ಫೋರ್ಸ್ ಯಾವಾಗ ಅದನ್ನು ಹಾಕ್ತೀವಿ ಅವಾಗ ಏನಾಗುತ್ತೆ, ಅದು ಆ ಮೆಕ್ಯಾನಿಕಲ್ ಸ್ಟ್ರೆಸ್ ಅಥವಾ ಮೆಕ್ಯಾನಿಕಲ್ ವೈಬ್ರೇಷನ್ಸ್ ಇಂದಾಗಿ ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫೋರ್ಸ್ ಅಪ್ಲೈ ಮಾಡಿದಾಗ, ಡೈನಾಮಿಕ್ ಫೋರ್ಸ್ ಅಪ್ಲೈ ಮಾಡಿದಾಗ ಈ ಕ್ವಾರ್ಟ್ಸ್ ಕ್ರಿಸ್ಟಲ್ ಏನಿದೆ ಇದರಲ್ಲಿ ಇದ್ರ ಮೇಲೆ ಫೋರ್ಸ್ ಬೀಳುತ್ತಲ್ಲ, ಆ ಫೋರ್ಸ್ಗೆ ಏನಾಗುತ್ತೆ ಅಂದರೆ ಅದು ಒಳಗಡೆ ಡಿಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಎಲೆಕ್ಟ್ರಾನ್ಸ್ ಹೋಲ್ಸ್ಗಳು ಏನಾಗುತ್ತೆ ಜನರೇಟ್ ಆಗಿ ಇದರಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಜನರೇಟ್ ಆಗುತ್ತೆ. ಅದನ್ನು ನಾವು ರೀಡಿಂಗ್ ನೋಡಬೇಕಂದ್ರೆ, ಟು ಮೆಷರ್ ಹೌ ಮಚ್ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಹ್ಯಾಸ್ ಬೀನ್ ಡೆವಲಪ್ಡ್ ಅಂಡ್ ವಿ ನೀಡ್ ಟು ಕನೆಕ್ಟ್ ದಟ್ ಕ್ರಿಸ್ಟಲ್ ಟು ಅ ಮೆಷರಿಂಗ್ ಡಿವೈಸ್, ಯಾವುದು ವೋಲ್ಟ್ ಮೀಟರ್. ಹೇಗೆ? ಬೈ ಮೇಕಿಂಗ್ ಯೂಸ್ ಆಫ್ ಟು ಎಲೆಕ್ಟ್ರೋಡ್ ಅಟ್ ದಿ ಈದರ್ ಸೈಡ್ ಆಫ್ ದಿಸ್ ಕ್ರಿಸ್ಟಲ್. ಎರಡು ಕ್ರಿಸ್ಟಲ್ನ ಎಂಡ್ಗೆ ಎಲೆಕ್ಟ್ರೋಡ್ ಯೂಸ್ ಮಾಡಿ ಅದನ್ನು ವೋಲ್ಟ್ ಮೀಟರ್ಗೆ ಕೊಟ್ಟರೆ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದಾಗ ಇಲ್ಲಿ ವೋಲ್ಟೇಜ್ ಉತ್ಪತ್ತಿ ಆಗುತ್ತೆ. ಸೊ ಇಲ್ಲಿ ಬರ್ತಕ್ಕಂತಹ ವೋಲ್ಟೇಜ್ ಏನಿದೆ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೌ ಮಚ್ ಅಮೌಂಟ್ ಆಫ್ ಫೋರ್ಸ್ ಯು ಅಪ್ಲೈ. ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀರಿ, ಎಷ್ಟು ಮೆಕ್ಯಾನಿಕಲ್ ಸ್ಟ್ರೆಸ್ ಇದ್ರ ಮೇಲೆ ಬೀಳುತ್ತೆ, ಅಷ್ಟು ವೋಲ್ಟೇಜ್ ಏನಾಗುತ್ತೆ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದೇ ಪೀಸೋ ಎಲೆಕ್ಟ್ರಿಕ್ ಫೆನಾಮಿನಾ. ಯಾಕೆ ಇದನ್ನ ಸೆನ್ಸಾರ್ ಅಂತೀವಿ, ಟ್ರಾನ್ಸ್ಡ್ಯೂಸರ್ ಅಂತೀವಿ? ಯಾಕೆ ಇದು ಏನು ಮಾಡ್ತಾ ಇದೆ, ಇಸ್ ಕನ್ವರ್ಟ್ ಮಾಡ್ತಾ ಇದೆ. ವಾಟ್ ಇಟ್ ಇಸ್ ಕನ್ವರ್ಟಿಂಗ್? ಇಟ್ ಇಸ್ ಕನ್ವರ್ಟಿಂಗ್ ಮೆಕ್ಯಾನಿಕಲ್ ಸಿಗ್ನಲ್ or mechanical energy into electrical energy, right? So you can see with a bit of animation, ಈ animation ಮುಖಾಂತರ ನೀವು ನೋಡ್ಬೋದು. ನಾವು ಯಾವಾಗ ಅದು ನೋಡ್ರಿ ಅದ್ರ ಮೇಲೆ ಫೋರ್ಸ್ ಒತ್ತಡ ಅಪ್ಲೈ ಮಾಡ್ತೀವಿ, ಇಲ್ಲಿ ನೋಡಿ ವೋಲ್ಟೇಜ್ ಚೇಂಜ್ ಆಗ್ತಾ ಹೋಗುತ್ತೆ. ಮೋರ್ ದ ಸ್ಟ್ರೆಸ್, ಮೋರ್ ದ ಪ್ರೆಷರ್, ಮೋರ್ ವಿಲ್ ಬಿ ದಿ ಎಲೆಕ್ಟ್ರಿಕಲ್ ಔಟ್ಪುಟ್, right? The rate of charge produced will be proportional to the rate of change of mechanical stress applied on it. ನಾನು ಆಗಲೇ ಹೇಳಿದಾಗೆ higher will be stress, higher will be voltage. ಎಷ್ಟು ಜಾಸ್ತಿ ಸ್ಟ್ರೆಸ್ ಇರುತ್ತೋ ಅಷ್ಟು ವೋಲ್ಟೇಜ್ ಜಾಸ್ತಿ ಇರುತ್ತೆ. Remember, the magnitude and polarity of the voltage induced across that crystal or that material is proportional to magnitude and direction of applied force. ಅಂದರೆ ಔಟ್ಪುಟ್ ವೋಲ್ಟೇಜ್ ಎಷ್ಟಿದೆ ಮತ್ತದು ಪೊಲಾರಿಟಿ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ವಿ ಆ್ಯಂಡ್ ಯಾವ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿದ್ವಿ ಮ್ಯಾಟ್ರ್ ಆಗುತ್ತೆ, ರೈಟ್? ಸೊ ಯು ಕ್ಯಾನ್ ರಿಮೆಂಬರ್ ಇಯರ್. ಸೊ ವಾಟ್ ಆರ್ ದ ಅಡ್ವಾಂಟೇಜಸ್? ಹಾಗಿದ್ರೆ ಇದನ್ನು ಎಲ್ಲಿ ಬಳಸ್ತಾರೆ? ಭಾಳಷ್ಟು ಅಪ್ಲಿಕೇಶನಲ್ಲಿ ಬಳಸ್ತಾರೆ. ವಾಟ್ ಆರ್ ಇಟ್ಸ್ ಅಡ್ವಾಂಟೇಜಸ್? ಯು ಕ್ಯಾನ್ ಸಿ ಇಟ್ಸ್ ವೆರಿ ಸಿಂಪಲ್ ಥಿಂಗ್ ಟು ರಿಮೆಂಬರ್. ಐ ಥಿಂಕ್ ಬೀಯಿಂಗ್ second year students, you can easily understand these points. In fact, high frequency response, depending on ಎಷ್ಟು ಫೋರ್ಸ್ ಏನೇ ಇರಲಿ, frequency response will be very wide. ಜಾಸ್ತಿ frequency response ಇರುತ್ತೆ, ಬಿಕಾಸ್ ಬೇರೆ ಬೇರೆ frequency range is possible. Negligible phase shift, there is no phase shift at the output, no need for external force, easy to handle due to small size. You notice a crystal spaticulites are very minute and very small size, easy to handle, as I told you. High output, of course high output barutte ಸ್ವಲ್ಪ stress adrunu, but not, we can, when I say high, it doesn't mean that it is in the order of volts or something like that.
They can be cut into variety of shapes and sizes. Yes, depending on our application. ನಾವು ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಆ ಒಂದು ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಏನಿದೆ ಸಾಲಿಡ್ ಸ್ಟ್ರಕ್ಚರ್, ಅದನ್ನ ನಮಗೆ ಬೇಕಿರೋ ಸೈಜ್ಗೆ ಶೇಪ್ಸ್ಗೆ ನಾವು ಅದನ್ನ ವಿ ಕ್ಯಾನ್ ಪೀಸ್ ಆಗಿ ಕಟ್ ಮಾಡ್ಕೊಬಹುದು. What are the disadvantages? Yes, in fact it has too got some few disadvantages. First disadvantage ಏನಪ್ಪಾ ಅಂದ್ರೆ, you can see here the output is low. Output ನಾನು ಈಗಾಗಲೇ ಹೇಳಿದೆ ಹೈ ಔಟ್ಪುಟ್ ಅಂತ, but it is high but not that much high wherein it can be suitable for every applications. No, application dependent ಇರುತ್ತದೆ. ಸೊ ಔಟ್ಪುಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮಗೆ ಅಬ್ವಿಯಸ್ಲಿ ಏನು ಬೇಕು, ವಿ ನೀಡ್ ಎಕ್ಸ್ಟರ್ನಲ್ ಸರ್ಕ್ಯೂಟ್, to be connected because we need to emphasize, we need to enhance it, ಅದನ್ನ ಅಧಿಕ ಮಾಡಬೇಕು, ಜಾಸ್ತಿ ಮಾಡಬೇಕು. ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನು, ದ ಪೀಸೋಎಲೆಕ್ಟ್ರಿಕ್ ಟ್ರಾನ್ಸ್ಡ್ಯೂಸರ್ ಈಸ್ ಯೂಸ್ಡ್ ಫಾರ್ ಡೈನಾಮಿಕ್ ಮೆಜರ್ಮೆಂಟ್ ಓನ್ಲಿ. ಎಸ್, ಅದು ಸ್ಟ್ಯಾಟಿಕ್ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಫಿಕ್ಸ್ಡ್. ಇಟ್ ಕ್ಯಾನ್ ಬಿ ಓನ್ಲಿ ಫಾರ್ ಡೈನಾಮಿಕ್, ಅಂದ್ರೆ ಚೇಂಜ್ ಆಗ್ತಾ ಇರೋ ಒಂದು ಕ್ವಾಂಟಿಟಿ ಮೆಜರ್ಮೆಂಟಿಗೆ ಮಾತ್ರ ಅದು ಯೂಸ್ ಆಗುತ್ತೆ, ರೈಟ್. ಇಟ್ ಹ್ಯಾಸ್ ಹೈ ಟೆಂಪರೇಚರ್ ಸೆನ್ಸಿಟಿವಿಟಿ. ಹೌದು, ಏನಾದರೂ ಟೆಂಪರೇಚರ್ ವೇರಿಯೇಷನ್ಸ್ ಆದರೆ ಅದಕ್ಕೂ ಕೂಡ ಔಟ್ಪುಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ವೆರಿ ಸೆನ್ಸಿಟಿವ್ ಟು ವೇರಿಯೇಷನ್ಸ್ ಇನ್ ಟೆಂಪರೇಚರ್ಸ್. ಸಮ್ ಕ್ರಿಸ್ಟಲ್ಸ್ ಆರ್ ವಾಟರ್ ಸಾಲ್ಯುಲೇಬಲ್ ಅಂಡ್ ಗೆಟ್ ಡಿಸಾಲ್ವ್ ಇನ್ ಹೈ ಹ್ಯೂಮಿಡ್ ಎನ್ವಿರಾನ್ಮೆಂಟ್. ಜಾಸ್ತಿ ಹ್ಯೂಮಿಡಿಟಿ ಇದ್ರೆ, ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಏನಾದರೂ ಇದ್ರೆ ಆ ಕ್ರಿಸ್ಟಲ್ ಏನಾಗುತ್ತೆ, ಈಸಿಯಾಗಿ ಡಿಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ವಿಲ್ ಎಫೆಕ್ಟ್ ಹ್ಯೂಮಿಡಿಟಿ, ಟೆಂಪರೇಚರ್ ಸ್ವಲ್ಪ ಈ ಪಿಜೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಬಿಹೇವಿಯರ್ನ ಆಲ್ಟರ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದು ಇದರ ಒಂದು ಮೇಜರ್ ಅನಾನುಕೂಲ ಅಥವಾ ಡಿಸ್ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದು. ಸೊ ವಾಟ್ ಆರ್ ದ ಅಪ್ಲಿಕೇಶನ್ಸ್? ಎಸ್, ಬಹಳಷ್ಟು ಕಡೆ ಬಹಳಷ್ಟು ಅಪ್ಲಿಕೇಶನ್ಸ್ ಎಲ್ಲಿ ಮೆಕ್ಯಾನಿಕಲ್ ಸಿಗ್ನಲ್ ಅನ್ನ ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಮಾಡಬೇಕಾಗಿರುತ್ತೋ ಅಲ್ಲಿ ಬಹಳಷ್ಟು ಕಡೆ ಇದನ್ನ ಯೂಸ್ ಮಾಡ್ತಾರೆ. ಟು ಮೆನ್ಷನ್ ಅ ಫ್ಯೂ, ಸ್ವಲ್ಪ ಹೇಳಬೇಕಂದ್ರೆ ಇಲ್ಲಿ ನೋಡಿ, ಮೈಕ್ರೋಫೋನ್ಸ್, ನಾನು ಆಗಲೇ ಹೇಳಿದಂಗೆ ಮೈಕ್ರೋಫೋನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ನಾನು ಯೂಸ್ ಮಾಡ್ತಿರೋ ಮೈಕ್ರೋಫೋನ್ ನೀವು ನೋಡ್ತಿರ್ಬೋದು, ನಾನೇನು ಮಾತಾಡ್ತಾ ಇದ್ದೀನಿ ಅದು ಮೆಕ್ಯಾನಿಕಲ್ ವೈಬ್ರೇಷನ್ಸ್, ಆ ಮೆಕ್ಯಾನಿಕಲ್ ಪ್ರೆಷರ್, ಆ ಬಾಯಿಂದ ಬರುವಂಥ ಫೋರ್ಸ್ ಇಂದ ಏನಾಗುತ್ತೆ, ಅಲ್ಲಿ ಒಳಗಡೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ವೈಬ್ರೇಷನ್ಸ್ ಇಸ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಕಲ್ ಸಿಗ್ನಲ್ ಅಂಡ್ ದಟ್ ಈಸ್ given to my laptop where I am recording this one. Fine. ಮೆಡಿಕಲ್ ಡಯಾಗ್ನೋಸ್ಟಿಕ್ಸ್, ಬಹಳಷ್ಟು ಮೆಡಿಕಲ್ ಇದ್ರಲ್ಲಿ ಯೂಸ್ ಮಾಡ್ತಾರೆ. ಡಯಾಗ್ನೋಸ್ಟಿಕ್ ಅಂದ್ರೆ ಏನಾದರೂ ರೋಗ ಅಥವಾ ಏನಾದರೂ ಒಂದನ್ನ ಪರೀಕ್ಷೆ ಮಾಡಬೇಕಾದ್ರೆ. ಅಂಡ್ ಇಟ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಲೈಟರ್ ಯೂಸ್ಡ್ ಇನ್ ಕಿಚನ್ಸ್. ಎಲೆಕ್ಟ್ರಿಕ್ ಲೈಟರ್ ನಿಮ್ಗೆ ಗೊತ್ತಿರ್ಬೋದು, ಗ್ಯಾಸ್ ಹತ್ತಿಸ್ಲಿಕ್ಕೆ ನಾವು ಸ್ಪಾರ್ಕ್ ಬರ್ಲಿಕ್ಕೆ ಅಲ್ಲಿ ಯೂಸ್ ಮಾಡ್ತಾರೆ. ದೇ ಆರ್ ಯೂಸ್ಡ್ ಫಾರ್ ಹೈ ಸ್ಪೀಡ್ ಶಾಕ್ ವೇವ್ಸ್, ಟು ಮೆಜರ್ ಹೈ ಸ್ಪೀಡ್ ಶಾಕ್ ವೇವ್ಸ್ ಅಂಡ್ ಬ್ಲಾಸ್ಟ್ ವೇವ್ಸ್ಗಳನ್ನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. Used in printers, inkjet printers, accelerometers vehicle alli, pressure cells, mechanical applications iವೆಲ್ಲ. in fact pressure cells, force cells, phonographic pickup cartridges, telephone ಇದರಲ್ಲಿ, and industrial cleansing apparatus, ಎಲ್ಲಾದರೂ ಇಂಡಸ್ಟ್ರಿಗಳಲ್ಲಿ ಮೈನ್ಯೂಟ್ ಕ್ಲೀನಿಂಗ್ ಇದ್ರೆ ಅಲ್ಲಿ ಯೂಸ್ ಮಾಡ್ತಾರೆ ಅದನ್ನ. ಅಂಡರ್ ವಾಟರ್ ಡಿಟೆಕ್ಷನ್ ಸಿಸ್ಟಮ್, ಅಂಡರ್ ವಾಟರ್ ಅಲ್ಲಿ ಏನಾದರೂ ಕಂಡುಹಿಡಿಯಲಿಕ್ಕೆ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಫಾರ್ detection and research purpose. So these are some few applications to mention, right? Fine, this is all about the piezoelectric transducers, which are basically works on the phenomena of piezoelectric effect. Remember I told you the inverse or the reverse phenomena of piezoelectricity is inverse piezoelectricity. So pressure or force into electrical signal is piezoelectric effect. Electric signal back into some mechanical energy or mechanical signal or mechanical deformation, mechanical displacement, anything is the inverse piezoelectric effect. Fine students, now we'll move on to the next part of our unit, that is proximity sensors. So what is proximity sensors? When I say sensors, it clearly means it is a device which will convert the signal from one type or one form to another form.
ಸೆನ್ಸಾರ್ ಅಂದ್ರೆ ಅದರ ಅರ್ಥ ಇಷ್ಟು, ಒಂದು ಸಿಗ್ನಲ್ ಅನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಅದೇನಾಗುತ್ತೆ ಪರಿವರ್ತನೆ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಬಟ್ ಪ್ರಾಕ್ಸಿಮಿಟಿ ಸೆನ್ಸಾರ್ ಅಂದ್ರೆ ಇಟ್ ಈಸ್, ಇಲ್ಲಿ ಹೇಳುತ್ತೆ, ಇಟ್ ಈಸ್ ಅ ನಾನ್ ಕಾಂಟ್ಯಾಕ್ಟ್ ಡಿಸ್ಪ್ಲೇಸ್ಮೆಂಟ್ ಟ್ರಾನ್ಸ್ಡ್ಯೂಸರ್ whose electrical output ಅಂದ್ರೆ it can be analog or digital, changes when it is brought close to an object. ಪ್ರಾಕ್ಸಿಮಿಟಿ ಸೆನ್ಸರ್ ಅಂದ್ರೆ ನೆನಪಿಟ್ಕೊಳ್ಳಿ, ನಾನ್ ಕಾಂಟ್ಯಾಕ್ಟ್ ಟ್ರಾನ್ಸ್ಡ್ಯೂಸರ್, ಅದರ ಎಲೆಕ್ಟ್ರಿಕಲ್ ಔಟ್ಪುಟ್ ಅನಲಾಗ್ ಇರಲಿ ಡಿಜಿಟಲ್ ಆಗಿರಲಿ ಅದು ಚೇಂಜ್ ಆಗುತ್ತೆ ಯಾವಾಗ ಆ ಸೆನ್ಸಾರ್ನ ಇನ್ನೊಂದು ಆಬ್ಜೆಕ್ಟ್ನ ಹತ್ತಿರ ತಂದಾಗ, ಕ್ಲೋಸ್ ಟು ಆನ್ ಆಬ್ಜೆಕ್ಟ್. ಅದನ್ನೇ ಪ್ರಾಕ್ಸಿಮಿಟಿ ಅಂತ ಕರಿತೀವಿ. ಪ್ರಾಕ್ಸಿಮಿಟಿ ಅಂದರೆ ನಿಯರ್ ಬೈ, ಹತ್ತಿರ ಅಂತ. ಯಾವ ಸೆನ್ಸಾರ್ಗಳು ಬೇರೊಂದು ವಸ್ತುವಿನ ಹತ್ತಿರ ಬಂದಾಗ ಅದರ ಎಲೆಕ್ಟ್ರಿಕಲ್ ಔಟ್ಪುಟ್ ಚೇಂಜ್ ಆಗುತ್ತೋ ಅಂಥ ಸೆನ್ಸಾರ್ಗಳನ್ನು ನಾವು ಪ್ರಾಕ್ಸಿಮಿಟಿ ಸೆನ್ಸಾರ್. ಅದರ ಔಟ್ಪುಟ್ ಚೇಂಜ್ ಆಗುತ್ತೆ, ಇನ್ನೊಂದು ಆಬ್ಜೆಕ್ಟ್ ಹತ್ತಿರ ಬಂದಾಗ ಟಚ್ ಮಾಡ್ದಲೇ, ನಾನ್ ಕಾಂಟ್ಯಾಕ್ಟ್, ಆ ಎಲೆಕ್ಟ್ರಿಕಲ್ ಔಟ್ಪುಟ್ ಏನು ಚೇಂಜ್ ಆಗುತ್ತೆ ಅಂತ ಹೇಳಿದೆ, ಅದು ಅನಲಾಗ್ ಇರ್ಬೋದು ಆರ್ ಡಿಜಿಟಲ್ ಇರ್ಬೋದು. ಅನಲಾಗ್ ಅಂದರೆ ಕಂಟಿನ್ಯೂಸ್ ಸಿಗ್ನಲ್ ಇರ್ಬೋದು ವಿತ್ ರೆಸ್ಪೆಕ್ಟ್ ಟು ಟೈಮ್, ಆರ್ ಇಟ್ ಕ್ಯಾನ್ ಬಿ ಡಿಸ್ಕ್ರೀಟ್ ಆರ್ ಡಿಜಿಟಲ್ ಸಿಗ್ನಲ್. ಸೊ ಈ ರೀತಿ ಸೆನ್ಸರ್ಗಳು ಭಾಳಷ್ಟು ಕಡೆ ನಾವು ನೋಡಿರ್ತೀವಿ. ಪರ್ಟಿಕ್ಯುಲರ್ಲಿ ಎಲ್ಲಿ ನೋಡಿರ್ತೀರಿ ನೀವು, ಎಲ್ಲಾದರೂ ಈ ಮೆಟಲ್ ಡಿಟೆಕ್ಟರ್ ಅಂತ ಕರಿತೀವಲ್ಲ, ಎಲ್ಲಾದರೂ ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಫಂಕ್ಷನ್ಸ್ಗೆ, ಎಲ್ಲಾದರೂ ಜನಗಳು ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಲೈಕ್ ಏರ್ಪೋರ್ಟ್ ಇರ್ಬೋದು ಅಥವಾ ಶಾಪಿಂಗ್ ಮಾಲ್ಸ್ ಇರ್ಬೋದು ಅಥವಾ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಒಂದು ಫಂಕ್ಷನ್ಸ್ ಇರ್ಬೋದು, ಎಲ್ಲಿ ಜನ ಜಾಸ್ತಿ ಕೂಡ್ತಾರೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ, ಅಲ್ಲಿ ನಾವು ಒಂದು ಮೆಟಲ್ ಡಿಟೆಕ್ಟರ್ ಅಥವಾ ಒಂದು ಸೆನ್ಸರ್ನ ಇಟ್ಕೊಂಡು ಚೆಕ್ ಮಾಡ್ತಿರ್ತಾರೆ ನಮ್ಮ ಬಾಡಿಯಲ್ಲಿ ಏನಾದರೂ ವೆಪನ್ಸ್ ಇದೆಯಾ ಅಥವಾ ಬೇರೆ ಏನಾದರೂ ಮೆಟಲ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಈ ರೀತಿ ಇಟ್ಕೊಂಡು ಮೇಲಿಂದ ಕೆಳಗಡೆ ಸೆನ್ಸ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಸೆಕ್ಯೂರಿಟಿ ಅವರು ಚೆಕ್ ಮಾಡ್ತಾರೆ ಎಲ್ಲಾದರೂ ಎಂಟ್ರೆನ್ಸಲ್ಲಿ. ಸೊ ಅದೇ ಪ್ರಾಕ್ಸಿಮಿಟಿ ಸೆನ್ಸರ್ ಅಂದರೆ ಈ ಆಬ್ಜೆಕ್ಟ್, ನಾನೇ ಒಂದು ಆಬ್ಜೆಕ್ಟ್ ಅಂದ್ಕೊಳ್ಳಿ, ಈ ಆಬ್ಜೆಕ್ಟ್ನ ಟಚ್ ಮಾಡ್ದಲೇ ಡಿಟೆಕ್ಟ್ ಮಾಡೋಕ್ಕೆ, ಅದನ್ನೇ ಪ್ರಾಕ್ಸಿಮಿಟಿ ಸೆನ್ಸಾರ್ ಅಂತ ಕರಿತೀವಿ. ಸೊ ಈ ಪ್ರಾಕ್ಸಿಮಿಟಿ ಸೆನ್ಸಾರ್ಸ್ ಬೇರೆ ಬೇರೆ ತತ್ವಗಳ ಮೇಲೆ, ಬೇರೆ ಬೇರೆ ಪ್ರಿನ್ಸಿಪಲ್ಗಳ ಮೇಲೆ ಅದು ವರ್ಕ್ ಆಗುತ್ತೆ. ಯಾವ್ಯಾವ ಪ್ರಿನ್ಸಿಪಲ್ ನೋಡಿ, ಇಟ್ ಯೂಸಸ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್. ಒಂದು ಎಡ್ಡಿ ಕರೆಂಟ್ ಪ್ರಿನ್ಸಿಪಲ್ ಅಥವಾ ಫಾಕಾಲ್ಟ್ಸ್ ಕರೆಂಟ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಇಲ್ಲ ಅದು ಚೇಂಜ್ ಇನ್ ಕೆಪಾಸಿಟೆನ್ಸ್ ಮೇಲೆ ವರ್ಕ್ ಆಗ್ಬೋದು, ಚೇಂಜ್ ಇನ್ ಇಂಡಕ್ಟೆನ್ಸ್ ಮೇಲೆ ವರ್ಕ್ ಆಗ್ಬೋದು, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ವರ್ಕ್ ಆಗ್ಬೋದು, ಆ್ಯಂಡ್ ಇಟ್ ಕ್ಯಾನ್ ಬಿ ಚೇಂಜ್ ಇನ್ ಫೋಟೋ ಎಲೆಕ್ಟ್ರಿಸಿಟಿ ಆರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೂ ತಪ್ಪಾಗಲ್ಲ. ಸೊ ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್, ಹೇಗೆ ವರ್ಕ್ ಆಗುತ್ತೆ ಒಂದೊಂದೇ ನೋಡೋಣ ಫಾರ್ ದ ಸೇಕ್ ಆಫ್ ಎಕ್ಸಾಂಪಲ್, ಸಿಂಪ್ಲಿಸಿಟಿ ಸೇಕ್. ಸೊ ಒಂದು ಎಡ್ಡಿ ಕರೆಂಟ್ ಪ್ರಾಕ್ಸಿಮಿಟಿ ಸೆನ್ಸಾರ್ಸ್. ಸೊ ಎಡ್ಡಿ ಕರೆಂಟ್ ಪ್ರಾಕ್ಸಿಮಿಟಿ ಸೆನ್ಸಾರ್ಸ್ ಅಂದರೆ ದೀಸ್ ಆರ್ ಬೇಸಿಕ್ ಸೆನ್ಸಾರ್ಸ್, ಪ್ರಾಕ್ಸಿಮಿಟಿ ಸೆನ್ಸಾರ್ಸ್ ವಿಚ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ eddy currents. So what is eddy current? Current ಗೊತ್ತಿದೆ ನಮಗೆ, a flow of charges in a particular direction is current in a conductor in fact. So eddy current ಅಂದ್ರೆ ಒಂದು ಕಂಡಕ್ಟರ್ ಅಲ್ಲಿ due to its own magnetic field there will be a generation of random current. ಆ ಕರೆಂಟ್ನೇ ಎಡ್ಡಿ ಕರೆಂಟ್ ಅಂತ ಕರಿತೀವಿ. ಸೊ ಈ ಸೆನ್ಸರ್ ಏನು ಮಾಡುತ್ತೆ ನೋಡೋಣ. ಇಟ್ ಡಿಟೆಕ್ಟ್ಸ್ ನಾನ್ ಮ್ಯಾಗ್ನೆಟಿಕ್ ಬಟ್ ಕಂಡಕ್ಟಿವ್ ಮಟೀರಿಯಲ್ಸ್. ಈ ಸೆನ್ಸಾರ್ ನಾನ್ ಮ್ಯಾಗ್ನೆಟಿಕ್ ಬಟ್ ಕಂಡಕ್ಟ್ ಆಗ್ತಿರೋ ಮಟೀರಿಯಲ್ನ ಅದು ಡಿಟೆಕ್ಟ್ ಮಾಡುತ್ತೆ, ಸೆನ್ಸ್ ಮಾಡುತ್ತೆ. ಹೀಗೆ an alternating magnetic field is produced when the reference coil is supplied with an alternate current. Eddy currents are induced in the conducting objects in close proximity to this alternating magnetic field. The eddy current themselves produce a magnetic field which will distort the magnetic field responsible for their production. So due to this there will be change in impedance and the amplitude. Right? So this is clearly means, ಇದರ ಅರ್ಥ ಇಷ್ಟೇ, ಒಂದು ರೆಫರೆನ್ಸ್ ಕಾಯಿಲ್ ಇರುತ್ತೆ, ಆ ಕಾಯಿಲ್ಗೆ ನಾವು ಆಲ್ಟರ್ನೇಟ್ ಕರೆಂಟ್ ಕೊಡ್ತೀವಿ,
ಆ ಕರೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಡ್ಯೂ ಟು ದ್ಯಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೊಂದು ಆಬ್ಜೆಕ್ಟ್ ಏನಿದೆ ಯಾವುದನ್ನು ಡಿಟೆಕ್ಟ್ ಮಾಡಬೇಕು ಅದರಲ್ಲಿ ಏನಾಗುತ್ತೆ ಕರೆಂಟ್ ಉತ್ಪತ್ತಿ ಆಗುತ್ತೆ. ಯಾವ ಕರೆಂಟ್? ಎಡ್ಡಿ ಕರೆಂಟ್ಸ್. ಸೊ ದ್ಯಾಟ್ ಎಡ್ಡಿ ಕರೆಂಟ್ ಏನಿದೆ ಅದು ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ನ ಜನರೇಟ್ ಮಾಡುತ್ತೆ. ಆ್ಯಂಡ್ ದ್ಯಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಆಬ್ಜೆಕ್ಟಲ್ಲಿ ಜನರೇಟ್ ಆಯಿತು ಅದು ಈ ರೆಫರೆನ್ಸ್ ಕಾಯಿಲಿಂದ ಬರೋ ಮ್ಯಾಗ್ನೆಟಿಕ್ ಫೀಲ್ಡ್ನ ಏನು ಮಾಡುತ್ತೆ? ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ, ಅಂದರೆ ಆಪೋಸ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಇದು ಅರ್ಥ ಇಷ್ಟೇ, ಅದರ ಡೈರೆಕ್ಷನ್ ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ನ ಆಪೋಸಿಟ್ ಇರುತ್ತೆ. ಅವಾಗ ಏನಾಗುತ್ತೆ? ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಆಂಪ್ಲಿಟ್ಯೂಡ್. ಇಂಪಿಡೆನ್ಸ್ ವೇರಿ ಆಗುತ್ತೆ, ಆಂಪ್ಲಿಟ್ಯೂಡ್ ವೇರಿ ಆಗುತ್ತೆ. ಈ ಚೇಂಜ್ ಆದಾಗ ನಮಗೆ ಈಸಿಯಾಗಿ ಸೆನ್ಸ್ ಆಗುತ್ತೆ ಆಬ್ಜೆಕ್ಟ್ ಯಾವುದಿದೆ ಅಥವಾ ಆಬ್ಜೆಕ್ಟ್ ಎಷ್ಟು ದೂರ ಇದೆ ಅಥವಾ ಅಲ್ಲೊಂದು ಆಬ್ಜೆಕ್ಟ್ ಇದೆ ಅಂತ. ಸೊ ಆ ಒಂದು ಸೆನ್ಸ್ ವ್ಯಾಲ್ಯೂನ ನಾವು ಎಲ್ಲಾದರೂ ಯೂಸ್ ಮಾಡಿಕೊಂಡು ಸ್ವಿಚ್ ಯೂಸ್ ಮಾಡಿಕೊಂಡು ಅದು ಲೆವೆಲ್ನ ನಾವು ಸೆಟ್ ಮಾಡ್ಕೊಬೋದು, ಯಾವ ಲೆವೆಲ್ ಅಂತ, ಥ್ರೆಶೋಲ್ಡ್ ಲೆವೆಲ್. ಸೊ ಈ ರೀತಿ ಎಡ್ಡಿ ಕರೆಂಟ್ ಬಳಸ್ಕೊಂಡು ನಿಯರ್ ಬೈ ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡುವಂತಹ ಸೆನ್ಸಾರ್ ಏನಿದೆ ಇದು ಎಡ್ಡಿ ಕರೆಂಟ್ ಪ್ರಾಕ್ಸಿಮಿಟಿ ಸೆನ್ಸಾರ್ಸ್ ಅಂತ ಕರಿತೀವಿ. ಸೊ ಇಟ್ ವಿಲ್ ಲುಕ್ ಲೈಕ್ ದಿಸ್, ಈ ರೀತಿ ಇರುತ್ತೆ ಅದು, ರೈಟ್. ಪ್ರೋಬ್ ಅಂದರೆ ವೈರ್ಸ್ ಇರುತ್ತೆ. ಇದು ನಮ್ಮ ರೆಫರೆನ್ಸ್ ಕಾಯಿಲ್ ನಮ್ಮ ಹತ್ರ ಇರೋದು. ಸೊ ಇದು ನೆಕ್ಸ್ಟ್ ಆಕ್ಟಿವ್ ಕಾಯಿಲ್ ಆ್ಯಂಡ್ ದಿಸ್ ಈಸ್ ನಮ್ಮ ಒಂದು ಟಾರ್ಗೆಟ್, ಕಂಡಕ್ಟಿಂಗ್ ಟೈಪ್ ಟಾರ್ಗೆಟ್ಸ್ ಇರುತ್ತೆ. ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ನಮ್ಮ ರೆಫರೆನ್ಸ್ ಕಾಯಿಲಿಂದ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಆ ಮ್ಯಾಗ್ನೆಟಿಕ್ ಫೀಲ್ಡಿಂದ ಈ ಒಂದು ಆಬ್ಜೆಕ್ಟ್ ಅಥವಾ ಟಾರ್ಗೆಟ್ ಒಳಗಡೆ ಎಡ್ಡಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಎಡ್ಡಿ ಕರೆಂಟ್ ಈ ಎಡ್ಡಿ ಕರೆಂಟಿಂದ ಉತ್ಪತ್ತಿಯಾಗೋ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೆಫರೆನ್ಸ್ ಕಾಯಿಲ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಏನು ಮಾಡುತ್ತೆ? ಅದು ಡೆಸ್ಟ್ರಾಯ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ? ಆಂಪ್ಲಿಟ್ಯೂಡ್ ಮತ್ತು ಇಂಪಿಡೆನ್ಸ್ ಚೇಂಜ್ ಆಗುತ್ತೆ. ಈ ಚೇಂಜ್ ಆಗಿದ್ದನ್ನು ನಾವು ಸೆನ್ಸ್ ಮಾಡಿಕೊಂಡು ಅದನ್ನು ಬೇರೆ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿ ಲೆವೆಲ್ನ ಡಿಟೆಕ್ಟ್ ಮಾಡಿ ಬೇರೆ ಆ್ಯಕ್ಷನ್ಸ್ನ ನಾವು ತಗೋಬಹುದು. Next we will come to the capacitive proximity sensors. So capacitive proximity sensor andre again proximity sensors which works on the principle of change in capacitance. ಇಲ್ಲಿ ನೋಡಬಹುದು, works on the principle of change in capacitance. ಸೊ ಏನಿರುತ್ತೆ? ಸಿಂಪಲ್, ಆಗಲೇ ಹೇಳಿದಂಗೆ ನೆನ್ಪಿಟ್ಕೊಳ್ಳಿ. ಪ್ರಾಕ್ಸಿಮಿಟಿ ಸೆನ್ಸರ್ ಅಂದ ತಕ್ಷಣ ಒಂದು ರೆಫರೆನ್ಸ್ ಇರುತ್ತೆ, ಇನ್ನೊಂದು ಆಬ್ಜೆಕ್ಟ್. ನಾವು ರೆಫರೆನ್ಸ್ ಯೂಸ್ ಮಾಡಿಕೊಂಡು ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡ್ತೀವಿ. ಪ್ರಾಕ್ಸಿಮಿಟಿ ಸೆನ್ಸರಲ್ಲೂ ಕೂಡ ಹೀಗೆ ಆಗುತ್ತೆ. ನಮ್ಮ ರೆಫರೆನ್ಸ್ ಪ್ಲೇಟ್ ಮೆಟಲ್ ಏನಿರುತ್ತೆ ನಮ್ಮ ಕಡೆ ಅದನ್ನು ಸೆನ್ಸಾರ್ ಪ್ಲೇಟ್ ಅಂತ ಕರಿತೀವಿ. ಯಾವುದನ್ನು ಡಿಟೆಕ್ಟ್ ಮಾಡಬೇಕು ಅದನ್ನು ಆಬ್ಜೆಕ್ಟ್ ಪ್ಲೇಟ್ ಅಂತ ಕರಿತೀವಿ. ವಿ ಹ್ಯಾವ್ ಅ ಸೆನ್ಸಾರ್ ಪ್ಲೇಟ್ ಆ್ಯಂಡ್ ದೇರ್ ಈಸ್ ಆಬ್ಜೆಕ್ಟ್ ಪ್ಲೇಟ್. ಎರಡು ಮೆಟಲ್ ಪ್ಲೇಟೇ, ಮಧ್ಯ ಏನಿದೆ ಎರಡು ಮೆಟಲ್ ಪ್ಲೇಟ್ಗಳ ಮಧ್ಯೆ ಗ್ಯಾಪ್ ಇದೆ, ಏರ್ ಇದೆ, ಗಾಳಿ ಇದೆ ಅಷ್ಟೇ. ಸೊ ಅದು ಡೈಎಲೆಕ್ಟ್ರಿಕ್ ಮೀಡಿಯಂ. ಸೊ ಏನಾಯ್ತು ಈಗ ಇದು? ವಿ ಹ್ಯಾವ್ ಸೆನ್ಸಾರ್ ಮೆಟಲ್ ಪ್ಲೇಟ್, ಆಬ್ಜೆಕ್ಟ್ ಮೆಟಲ್ ಪ್ಲೇಟ್, in between there is dielectric medium. So this is a parallel plate capacitor. It consists of two metal plates called sensor plate and object plate separated by air as dielectric medium, forming a parallel plate capacitor. As the object approaches the sensor, the distance between the two metal plate of that parallel plate capacitor decreases, the capacitance will change or the capacitance becomes significant. This change is used to trigger a switch at some threshold level, right? Because if you remember, ಒಂದು metal plate ಇದೆ and we have an object plate. Metal plate, object plate ಎರಡು ನಿಯರ್ ಬಂದಾಗ ಏನಾಗುತ್ತೆ ನೋಡ್ರಿ, ಎರಡು ಮೆಟಲ್ ಪ್ಲೇಟ್ಸ್ ಕೆಪಾಸಿಟರ್ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಚೇಂಜ್ ಆದರೆ ಏನಾಗುತ್ತೆ? ಕೆಪಾಸಿಟೆನ್ಸ್ ಚೇಂಜ್ ಆಗುತ್ತೆ. ಸೊ ಕೆಪಾಸಿಟೆನ್ಸ್ ಚೇಂಜ್ ಆದಾಗ ಏನಾಗುತ್ತೆ? ನಾವು ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಬಳಸ್ಕೊಬೋದು. ದಿಸ್ ಚೇಂಜ್ ಈಸ್ ಯೂಸ್ ಟು ಟ್ರಿಗರ್. ಬೇರೆ ಒಂದು ಸರ್ಕ್ಯೂಟ್ನ ಆನ್ ಮಾಡೋಕ್ಕೆ ಲೈಕ್ ಅಲಾರಾಮ್ ಇರ್ಬೋದು, ಬಜರ್ ಇರ್ಬೋದು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಇರುತ್ತೆ ಅಂದ್ಕೊಳ್ಳಿ, ಇಷ್ಟು ದೂರ ಇದ್ದಾಗ ಅಲಾರಾಮ್ ಬರೋದಿಲ್ಲ. ಬಟ್ ವೆನ್ ದೀಸ್ ಟು ಮೆಟಲ್ ಪ್ಲೇಟ್ಸ್, ಸೆನ್ಸಾರ್ ಪ್ಲೇಟ್, ಆಬ್ಜೆಕ್ಟ್ ಪ್ಲೇಟ್ಸ್
ಜೊತೆ ಬಂದಾಗ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಡಿಸ್ಟೆನ್ಸ್ ಚೇಂಜ್ ಆದಾಗ ಏನಾಗುತ್ತೆ ನೋಡ್ರಿ, ಕೆಪಾಸಿಟೆನ್ಸ್ ಚೇಂಜ್ ಆಗುತ್ತೆ. ಈ ಚೇಂಜ್ ಇನ್ ಕೆಪಾಸಿಟೆನ್ಸ್ನ ಬಳಸ್ಕೊಂಡು ನಾವು ಒಂದು ಅಲಾರಾಮ್ ಅಥವಾ ಬಜರ್ನ ಟ್ರಿಗರ್ ಮಾಡ್ಬೋದು. ಬಿಕಾಸ್ ನಿಮಗೆ ಗೊತ್ತಿರಲಿ, ಇಫ್ ಯು ನೋ ದ ಈಕ್ವೇಶನ್ ಗೊತ್ತಿದೆ ನಿಮಗೆ, ಬಿಕಾಸ್ ಕೆಪಾಸಿಟೆನ್ಸ್ ಡಿಪೆಂಡ್ಸ್ ಆನ್ ದಿ, ನಿಮಗೆ ಗೊತ್ತಿಗೆ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಎ ಕ್ಯಾನ್ ಸಿ. ದಟ್ ಮೀನ್ಸ್ ಕೆಪಾಸಿಟೆನ್ಸ್ ಡಿಪೆಂಡ್ಸ್ ಆನ್ ದಿ ಡಿಸ್ಟೆನ್ಸ್, ರೈಟ್. ಸೊ ಈ ರೀತಿ ಕೆಪಾಸಿಟೆನ್ಸ್ ಚೇಂಜ್ ಆದಾಗ ನಾವು ಈಸಿಯಾಗಿ ಅದನ್ನು ಡಿಟೆಕ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ಹೌ ಇಟ್ ವಿಲ್ ಲುಕ್ ಲೈಕ್. ಈ ರೀತಿ ಇರುತ್ತೆ ಒಂದು ನಮ್ಮ ಆಬ್ಜೆಕ್ಟ್, ಸೆನ್ಸಿಂಗ್ ಆಬ್ಜೆಕ್ಟ್, ನಮ್ಮ ಸೆನ್ಸಾರ್ ಎರಡು ನಿಯರ್ ಬಂದಾಗ ಕೆಪಾಸಿಟೆನ್ಸ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಂಡಕ್ಟಿವ್ ಪ್ರಾಕ್ಸಿಮಿಟಿ ಸೆನ್ಸರ್. ಎಸ್, ದಿಸ್ ಈಸ್ ಆಲ್ಸೋ ವೆರಿ ಸಿಂಪಲ್. ಹೆಸರೇ ಹೇಳುತ್ತೆ, ಇಂಡಕ್ಟಿವ್ ಪ್ರಾಕ್ಸಿಮಿಟಿ ಸೆನ್ಸರ್ ಆರ್ again proximity sensors which will work on the principle of change in inductance. ಏನಿರುತ್ತೆ ನೋಡಿ, it consists of a coil wound around a core. ಒಂದು ಕೋರ್ ಇರುತ್ತೆ, ಅದ್ರ ಮೇಲೆ ಕಾಯಿಲ್ನ ಸುರುಳಿಸುತ್ತಿರ್ತೀವಿ. Its inductance changes when one end of the coil is brought close to a metal object. This change can be monitored by its effect on the resonant circuit and used to trigger a switch. ವೆರಿ ಸಿಂಪಲ್. ನಾವು ಹೇಳ್ತಾ ಇದ್ದೀನಿ, ಪ್ರಾಕ್ಸಿಮಿಟಿ ಸೆನ್ಸರ್ಗಳಲ್ಲಿ ಯಾವುದೋ ಒಂದು ಪ್ಯಾರಾಮೀಟರ್ ಚೇಂಜ್ ಆಗಬೇಕು. ಆ ಚೇಂಜ್ ಆಗಿದ್ದನ್ನು ಬಳಸ್ಕೊಂಡು ನಾವು ಬೇರೆ ಏನೋ ಮಾಡ್ತೀವಿ. ಆಮೇಲೆ ಎಡ್ಡಿ ಕರೆಂಟಲ್ಲಿ ಏನು ಚೇಂಜ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ. ಕೆಪಾಸಿಟೆನ್ಸಲ್ಲಿ ಕೆಪಾಸಿಟೆನ್ಸ್ ಚೇಂಜ್ ಆಗುತ್ತೆ. ಇಂಡಕ್ಟಿವ್ ಪ್ರಾಕ್ಸಿಮಿಟಿ ಸೆನ್ಸರ್ಗಳಲ್ಲಿ ಇಂಡಕ್ಟೆನ್ಸ್ ಚೇಂಜ್ ಆಗುತ್ತೆ. ಹೇಗಿರುತ್ತೆ, ಒಂದು ಸೆನ್ಸಾರ್ ಕಾಯಿಲ್ ಇರುತ್ತೆ, ಒಂದು ಕೋರ್ ಇರುತ್ತೆ, ಅದ್ರ ಮೇಲೆ ಕಾಯಿಲ್ ಸುತ್ತಿರ್ತೀವಿ, ಅದು ಇಂಡಕ್ಟರ್ ರೀತಿ ವರ್ಕ್ ಆಗುತ್ತೆ. ಯಾವಾಗ ಮೆಟಲ್ ಆಬ್ಜೆಕ್ಟ್ ನಿಯರ್ ಅದನ್ನು ತರ್ತೀವಿ, ಅವಾಗ ಏನಾಗುತ್ತೆ, ಇಂಡಕ್ಟೆನ್ಸ್ ಚೇಂಜ್ ಆಗುತ್ತೆ. ಮ್ಯೂಚುವಲ್ ಇಂಡಕ್ಟೆನ್ಸ್ ಇರುತ್ತೆ, ಇಂಡಕ್ಟೆನ್ಸ್ ಚೇಂಜ್ ಆಗುತ್ತೆ. ಸೊ ಈ ಇಂಡಕ್ಟೆನ್ಸ್ ಚೇಂಜ್ ಆದಾಗ ನಾವೇನು ಮಾಡ್ತೀವಿ, ಇದನ್ನೇ ಒಂದು ಇಂಡಕ್ಟರ್ ಅಂತ ಒಂದು ರೆಸೊನೆಂಟ್ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿರ್ತೀವಿ. ಆ ರೆಸೊನೆಂಟ್ ಸರ್ಕ್ಯೂಟಲ್ಲಿ ಇಂಡಕ್ಟೆನ್ಸ್ ಚೇಂಜ್ ಆಗುತ್ತೆ. ಸೊ ಇಂಡಕ್ಟೆನ್ಸ್ ಚೇಂಜ್ ಆಗೋದ್ರಿಂದ ಎಲ್ಲ ಪ್ಯಾರಾಮೀಟರ್ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಅದನ್ನು ಚೇಂಜ್ ಆಗೋದನ್ನು ನಾವು ಬಳಸ್ಕೊಂಡು ಒಂದು ಸ್ವಿಚ್ಗೆ ಕನೆಕ್ಟ್ ಮಾಡಿ ಅದನ್ನು ಟ್ರಿಗರ್ ಮಾಡ್ಬೋದು. ಈ ರೀತಿ ನಾವು ನಿಯರ್ ಬೈ ಇರೋ ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಅದನ್ನು ನಾವು ಒಂದು ಸಿಂಪಲ್ ಒಂದು ಅಲಾರಾಮ್ ಬಜರಿಗೆ ಕನೆಕ್ಟ್ ಮಾಡಿ ಅಂತ ತಿಳ್ಕೊಳ್ಳಿ. ಸೊ ವೆನ್ ಇಟ್ ಇಸ್ ಕನೆಕ್ಟೆಡ್ ಟು ಅ ಬಜರ್ ಯಾವಾಗ ಏನಾಗುತ್ತೆ, ಒಂದು ಕರೆಂಟ್ ಚೇಂಜ್ ಆದಾಗ ಅಂತ ಅಂದ್ಕೊಳ್ಳೋಣ. ಕರೆಂಟ್ ಯಾವಾಗ ಚೇಂಜ್ ಆಗುತ್ತೆ, ಇಂಡಕ್ಟೆನ್ಸ್ ಚೇಂಜ್ ಆಗುತ್ತೆ. ಇಂಡಕ್ಟೆನ್ಸ್ ಯಾವಾಗ ಚೇಂಜ್ ಆಗುತ್ತೆ, ಒಂದು ಆಬ್ಜೆಕ್ಟ್ ನಿಯರ್ ಬಂದಾಗ. ಸೊ ಈ ರೀತಿ different parameters are depending on each other. So this interlinking dependency can be used to detect the objects. This is how it looks like. ನಾನು ಆಗಲೇ ಹೇಳಿದಾಗ ಇದು ಇಂಡಕ್ಟರ್ ಕಾಯಿಲ್, ಇದೇ ನಮ್ಮ ರೆಫರೆನ್ಸ್ ಕಾಯಿಲ್. ಇದು ನಾವು ಡಿಟೆಕ್ಟ್ ಮಾಡಿರೋ ಮೆಟಲ್ ಆಬ್ಜೆಕ್ಟ್. ಸಮ್ ಬಾಡಿ ಒಳಗಡೆ ಮೆಟಲ್ ಇರುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಈಗಾಗಲೇ ಹೇಳಿದಂಗೆ ಸೆಕ್ಯೂರಿಟಿ ಚೆಕ್ ಇರುತ್ತಲ್ಲ, ಬಾಡಿಲಿ ಒಂದು ಮೆಟಲ್ ಇದೆ, ಒಂದು ವೆಪನ್ ಇದೆ, ಒಂದು ನೈಫ್ ಇದೆ, ಒಂದು ಗನ್ ಇದೆ ಅಂದ್ಕೊಳ್ಳೋಣ, ಅದೇ ಮೆಟಲ್. ಅದನ್ನು ಡಿಟೆಕ್ಟ್ ಮಾಡೋಕ್ಕೆ ಒಂದು ಇಂಡಕ್ಟಿವ್ ಕಾಯಿಲ್ ಇರುತ್ತೆ. ಯಾವಾಗ ಕಾಯಿಲ್ ನಮ್ಮ ಹತ್ರ ಬರುತ್ತೋ ಇಂಡಕ್ಟೆನ್ಸ್ ಚೇಂಜ್ ಆಗುತ್ತೆ. ಸೊ ಇಂಡಕ್ಟೆನ್ಸ್ ಚೇಂಜ್ ಆದಾಗ ಈ ಸರ್ಕ್ಯೂಟ್ ಒಳಗಡೆ ಇಂಡಕ್ಟೆನ್ಸ್ ಚೇಂಜ್ ಆಗುತ್ತೆ. ಇಲ್ಲಿ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ ಚೇಂಜ್ ಆಗುತ್ತೆ. ಆ ಪ್ಯಾರಾಮೀಟರ್ ಚೇಂಜ್ ಆದಾಗ ಅದನ್ನ ನಾವು ಬಳಸ್ಕೊಂಡು ಬೇರೆ ಕಡೆ ಎಲ್ಲಾದರೂ ಬಲ್ಪ್ ಆನ್ ಆಗೋ, ಲೈಟ್ ಆನ್ ಆಗೋ ರೀತಿನೋ, ಬಜರ್ ಆನ್ ಆಗೋ ರೀತಿನೋ ಏನೋ ಒಂದು ಚೇಂಜ್ ಮಾಡ್ಕೊಬಹುದು ಆಸ್ ಪರ್ ಅವರ್ ರಿಕ್ವೈರ್ಮೆಂಟ್ ಯೂಸಿಂಗ್ ಔಟ್ಪುಟ್ ಸ್ವಿಚಿಂಗ್. So I have got some references. So thank you everyone. We'll meet in the next session. Thank you one and all.